ಎಷ್ಟು ವರ್ಷ ಕಳೆದರೂ ಇನ್ನೂ ಮದುವೆಯಾಗದಿದ್ದರೆ, 35 ವರ್ಷ ಆಯಿತು ಇನ್ನೂ ಕಂಕಣ ಬಲ ಕೂಡಿ ಬರದಿದ್ದರೆ, ವರ ಅಥವಾ ವಧು ಸೂಕ್ತವಾಗಿ ಸಿಗದೇ ಇದ್ದರೆ ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ವರ್ಷ ಕಳೆಯೋದರೊಳಗಾಗಿ ಮದುವೆಯಾಗಿ ಮೊಮ್ಮಗುವನ್ನು ಹಾಡಿಸುವಂತಹ ದಿನಗಳು ಹತ್ತಿರ ಬರುತ್ತೆ ಹಾಗೂ ನಿಮ್ಮ ಜೀವನದ ಸರಿಯಾದ ಬಾಳ ಸಂಗಾತಿಗಳು ನಿಮಗೆ ಸಿಗುತ್ತಾರೆ. ಆ ತಂತ್ರ ಯಾವುದು, ಹೇಗೆ ಮಾಡಬೇಕು, ಯಾವ ದಿನ ಇದನ್ನು ಮಾಡುವುದರಿಂದ ಉಪಯೋಗವಾಗುತ್ತೆ, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ಲೈಕಾನನ್ನು ಟಚ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಮದುವೆ ಅನ್ನುವುದು ಒಂದು ಋಣಾನುಬಂಧ. ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರೆ ಮಾತ್ರ ಕನ್ಯೆಗೆ ಗಂಡಿಗೆ ಹೆಣ್ಣು ಸೂಕ್ತವಾಗಿ ಸಿಗುತ್ತದೆ. ಇಲ್ಲದಿದ್ದರೆ ನರಕವೇ ಆಗಿಬಿಡುತ್ತೆ. ಅನಿವಾರ್ಯ ಕಾರಣಕ್ಕಾಗಿ ಮದುವೆಯ ಜೀವನ, ದಾಂಪತ್ಯ ಜೀವನವನ್ನು ಮಾಡಬೇಕಾಗುತ್ತದೆ ಹೊರತು ಹೆಣ್ಣಿಗಾಗಿ ಗಂಡಿಗಾಗಿ ಹೆಣ್ಣು ಜೀವನ ಮಾಡಲು ಸಾಧ್ಯವಾಗುವುದೇ ಇಲ್ಲ. 100ಕ್ಕೆ 20% ಅಷ್ಟೇ ಮಾತ್ರ ಚೆನ್ನಾಗಿ ಬದುಕ್ತಾರೆ. ಇನ್ನು ಉಳಿದ 80% ಅಷ್ಟು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ. ಆದ್ದರಿಂದ ಮದುವೆಗೂ ಮುನ್ನ ನೀವು ಯಾವುದಾದರೂ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡು ಮದುವೆಯಾಗಬೇಕು. ಇನ್ನು ವಯಸ್ಸು ಹೆಚ್ಚಾಗುತ್ತಿದ್ದಂತೆ 30-35 ವರ್ಷಗಳು ಕಳೆಯುತ್ತಿದ್ದರೂ ಇನ್ನು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಾಧ್ಯವಾಗುತ್ತಿಲ್ಲ ಅನ್ನುವುದಾದರೆ ಈ ಪುಟ್ಟ ಪರಿಹಾರ ಇವತ್ತೇ ಮಾಡಿ. ಒಂದು ಸ್ವಚ್ಛವಾದ ದೊಡ್ಡದಾದ ಹಸಿರಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು. ಮಂಗಳವಾರ, ಶುಕ್ರವಾರ ಇದನ್ನು ಮಾಡುವುದರಿಂದ ಬೇಗ ಫಲಕಾರಿಯಾಗುತ್ತೆ. ವೀಳ್ಯದೆಲೆಯ ಮೇಲೆ ನಾವು ತಿಳಿಸುವ ಒಂದು ರಹಸ್ಯ ಪರಿಹಾರ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಅದನ್ನು ಬರ್ಕೊಳ್ಬೇಕು. ಅದೇನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ ಕೇಳಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು, ಅರಿಶಿಣದ ಕೊಂಬನ್ನು ತೆಗೆದುಕೊಂಡು, ಇಷ್ಟನ್ನು ಒಂದು ದಾರದಲ್ಲಿ, ಅಂದರೆ ಹಳದಿ ದಾರದಿಂದ ಚೆನ್ನಾಗಿ ಸುತ್ತಿ ಕಟ್ಟಬೇಕು. ನಿಂಬೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಮನಸ್ಸಿನ ಇಷ್ಟಾರ್ಥಗಳು ಈಡೇರುವಂತೆ ಬೇಡಿಕೊಂಡು ಅದನ್ನು ತೆಗೆದುಕೊಂಡು ಬಂದು ಒಂದು ದಿನ ನಿಮ್ಮ ಬಳಿಯೇ ಇಟ್ಟುಕೊಂಡು ಪೂಜೆ ಮಾಡುವ ಸಂದರ್ಭದಲ್ಲಿ ನಿಮಗಿರುವಂತಹ ಸಂದೇಹಗಳು ಎಲ್ಲವೂ ಪರಿಹಾರ ಆಗಬೇಕು. ಒಳ್ಳೆಯ ರೀತಿಯ ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಾಗಬೇಕು. ಸೂಕ್ತವಾದ ವಧು ಅಥವಾ ವರ ನಮ್ಮ ಬಾಳಿನಲ್ಲಿ ಬರಬೇಕು. ಯಾವುದೇ ಕಾರಣಕ್ಕೂ ದಾಂಪತ್ಯ ಜೀವನ ಮಧ್ಯದಲ್ಲೇ ಮುರಿದು ಬೀಳಬಾರದು ಅಂತ ಭಕ್ತಿಯಿಂದ ಬೇಡಿಕೊಂಡು ಒಳ್ಳೆಯ ಮಾರ್ಗದರ್ಶನ ತೋರಿಸು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಒಂದು ರಾತ್ರಿ ನಿಮ್ಮ ಬಳಿ ಇಟ್ಕೊಂಡು ಮರುದಿನ ಬೆಳಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಬೇಕು ಅಂದರೆ ಅರಳಿ ಮರದ ಒಂದು ಟೊಂಗೆಗೆ ಅದನ್ನು ಕಟ್ಟು ಹಾಕಬೇಕು. ಈ ರೀತಿ ಮಾಡುವುದರಿಂದ ಸೂಕ್ತವಾದ ವಧು ಅಥವಾ ವರ ನಿಮ್ಮ ಬಾಳಿನಲ್ಲಿ ಬರುತ್ತಾರೆ. ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಮದುವೆ ಅನ್ನುವುದು ಶಾಶ್ವತ ಬಂಧನವಾಗುತ್ತದೆ. ಇನ್ನು ವೀಳ್ಯದೆಲೆ ಮೇಲೆ ಬರೆಯುವಂತಹ ಮಂತ್ರ ಯಾವುದು ಅನ್ನೋದಾದರೆ, ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಕೇಳಿ. ಅವರು ನಿಮ್ಮ ರಾಶಿ, ನಕ್ಷತ್ರ, ಜನ್ಮಕ್ಕೆ ಅನುಗುಣವಾಗಿ ಪರಿಹಾರದ ಮಂತ್ರವನ್ನು ತಿಳಿಸ್ಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.